ನರಸಿಂಹ ಪುರಾಣ ಸಾರ ಹರಿಯವತಾರಾದಿ ನಿರೂಪಣೆ 48ನೆಯ ಅಧ್ಯಾಯ ಶ್ರೀರಾಮಚರಿತ್ರೆಯಲ್ಲಿ ಅಯೋಧ್ಯಾಕಾಂಡ. ಈ ಅಧ್ಯಾಯದಲ್ಲಿ ಮಾರ್ಕಂಡೇಯ ಮುನಿಗಳು ಸಹಸ್ರಾನೇಕ ರಾಜನಿಗೆ ಶ್ರೀರಾಮಚರಿತ್ರೆಯಲ್ಲಿ ಅಯೋಧ್ಯಾಕಾಂಡ ನಿರೂಪಣೆಯನ್ನು ಮಾಡುತ್ತಾರೆ. ಶ್ರೀರಾಮನು ತನ್ನ ಪತ್ನಿ, ಸಹೋದರರು, ತಂದೆ ತಾಯಂದಿರೊಡನೆ ಅಯೋಧ್ಯೆಯಲ್ಲಿ ಸುಖವಾಗಿದ್ದನು. ಭರತನು ತನ್ನ ಸಹೋದರನಾದ ಶತ್ರುಘ್ನನೊಡನೆ ತನ್ನ ಸೋದರ ಮಾವನ ಊರಿಗೆ ಹೋದನು. ಬಳಿಕ ದಶರಥ ರಾಜನು ಮಹಾಬಲಶಾಲಿಯೂ ಬುದ್ಧಿವಂತನೂ ಆದ ತನ್ನ ಹಿರಿಯ ಪುತ್ರ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಿ ಅವನಿಗೆ ರಾಜ್ಯ ಭಾರವನ್ನೊಪ್ಪಿಸಿ ತಾನು ವಿಶ್ರಾಂತಿ ಪಡೆಯುತ್ತಾ ಮುಕ್ತಿಗೆ ಬೇಕಾದ ವಿಶೇಷವಾದ ಪ್ರಯತ್ನವನ್ನು ಮಾಡಬೇಕೆಂದು ಆಲೋಚಿಸಿ ಕೂಡಲೇ ತುರ್ತು ಸಭೆಯನ್ನು ಕರೆದು ಸಾಮಂತರಾಜರು, ಮಂತ್ರಿಗಳು, ಪಂಡಿತರು ಇತ್ಯಾದಿಯಾಗಿ ಸಕಲರನ್ನೂ ಬರಹೇಳಿದನು. ಎಲ್ಲರ ಅಭಿಪ್ರಾಯವನ್ನು ಕೇಳಲಾಗಿ ಶ್ರೀರಾಮನು ರಾಜನಾಗುವುದನ್ನು ಸಕಲರು ಹಾರ್ದಿಕವಾಗಿ ಸ್ವಾಗತಿಸಿದರು. ವಸಿಷ್ಠರು ಹೇಳಿದ ಪಟ್ಟಾಭಿಷೇಕಕ್ಕೆ ಬೇಕಾದ ಸಕಲ ಪದಾರ್ಥಗಳನ್ನು ತರುವಂತೆಯೂ ಎಲ್ಲ ದಿಕ್ಕುಗಳಲ್ಲಿರುವ ರಾಜರಿಗೂ ಆಮಂತ್ರಣ ಕೊಟ್ಟು ಕರೆತರುವಂತೆಯೂ ನಗರವನ್ನು ಅದ್ಧೂರಿಯಾಗಿ ಶೃಂಗರಿಸುವಂತೆಯೂ ಹೇಳಿ ಆ ಮಾರನೆಯ ದಿನವೇ ನಡೆಯುವ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡುವಂತೆ ಆದೇಶಿಸಿದನು. ಅವನ ಆನಂದವು ಮೇರೆ ಮೀರಿತ್ತು. ಮಹದಾನಂದ ಭರಿತನಾದ ದಶರಥನು ಕೌಸಲ್ಯೆ, ಸುಮಿತ್ರೆ, ಲಕ್ಷ್ಮಣ ಇತ್ಯಾದಿ ಎಲ್ಲರೊಂದಿಗೆ ಕೈಕೇಯಿ ಗೃಹಕ್ಕೆ ಹೋಗಲು ತಯಾರಾದನು. ಅಷ್ಟರಲ್ಲಿ ಕೈಕೇಯಿಯ ದಾಸಿ ಮಂಥರ ಎಂಬ ಕುಬ್ಜೆಯು ಕೈಕೇಯಿಗೆ ಈ ಸಂಗತಿ ತಿಳಿಸಲು ರಾಣಿಯು ಮೊದಲು ಬಹಳ ಸಂತೋಷಗೊಂಡಳು. ಆದರೆ ದಾಸಿಯು, ನಿನ್ನ ಮಗನಿಗೆ ರಾಜ್ಯವು ತಪ್ಪಿಹೋಯಿತು. ಅವನು ಮಾವನ ಮನೆಗೆ ಹೋಗಿರುವಾಗ ರಾಜನು ರಹಸ್ಯವಾಗಿ ಈ ಕಾರ್ಯವನ್ನು ನಿರ್ಧರಿಸಿರುವನು. ನಿನ್ನ ಪತಿಯೇ ಕೇಡನ್ನು ಬಯಸಿ ನೀನು ಹಿರಿಯ ರಾಣಿಯ ಸೇವಕಿಯಾಗಿ ಹಾಗೂ ನಿನ್ನ ಭರತ ರಾಮನ ಸೇವಕನಾಗಿರುವಂತೆ ಮಾಡಿದ್ದಾನೆ ಎಂದು ಕೈಕೇಯಿಗೆ ವಿಪರೀತ ಕೋಪ ಬರುವಂತೆ ಮಾಡಿದಳು. ದಾಸಿಯ ದುರ್ಬೋಧನೆಯಿಂದ ಕ್ರೋಧಿತಳಾದ ಕೈಕೇಯಿಯು ತನ್ನ ಆರ್ವಾಲಂಕಾರವನ್ನೆಲ್ಲ ತೆಗೆದು ಬಿಸಾಡಿ ಕೂದಲನ್ನು ಕೆದರಿ ನಾರು ಬಟ್ಟೆಯುಟ್ಟು ಕೋಪಗೃಹದಲ್ಲಿ ದೀಪಗಳನ್ನು ನಂದಿಸಿ ಬುಸುಗುಡುತ್ತಾ ಮಲಗಿಬಿಟ್ಟಳು. ರಾಜನು ಸಂತೋಷದಿಂದ ತನ್ನ ಕಿರಿಯ ರಾಣಿಗೆ ಈ ವಾರ್ತೆಯನ್ನು ತಿಳಿಸಲು ಧಾವಿಸಿ ಬಂದನು. ಆಕೆಯು ಕೋಪಗೃಹದಲ್ಲಿರುವುದನ್ನು ತಿಳಿದ ರಾಜನು ಚಿಂತಾಕ್ರಾಂತನಾಗಿ ಅಲ್ಲಿಗೆ ಹೋದನು. ಆಕೆಯು ನೆಲದ ಮೇಲೆ ದುರವಸ್ಥೆಯಲ್ಲಿ ಮಲಗಿರುವುದನ್ನು ನೋಡಿ ಆಕೆಯನ್ನು ಮೇಲಕ್ಕೆತ್ತಿ ಆಲಂಗಿಸಿಕೊಂಡು ಮುದ್ದಿಸುತ್ತಾ ಆಕೆಯ ಚಿಂತೆಯ ಕಾರಣವನ್ನು ಕೇಳಿದನು. ಆ ಪಾಪಿಷ್ಠೆಯು ಪತಿಯ ಕೈಯಿಂದ ಆಣೆ ಪ್ರಮಾಣವನ್ನು ಮಾಡಿಸಿಕೊಂಡಳು. ಆಕೆಯ ಮನದಲ್ಲಿದ್ದ ವಿಷಯವನ್ನು ತಿಳಿಯದ ರಾಜನು ಶ್ರೀರಾಮ ಪಟ್ಟಾಭಿಷೇಕದ ಸಮಾಚಾರ ತಿಳಿಸಿ ಬೇಗನೆ ತಯಾರಾಗಿ ಬರುವಂತೆ ಆತುರಪಡಿಸಿದನು. ಆದರೆ ಆ ದುಷ್ಟೆಯು ರಾಜನ ಯಾವ ಪ್ರಲೋಭನೆಗೂ ಜಗ್ಗದೆ ಹಿಂದೆ ದೇವಾಸುರರ ಯುದ್ಧದಲ್ಲಿ ರಾಜನು ತನಗೆ ಕೊಟ್ಟ 2 ವರಗಳನ್ನು ಈಗ ಸಲ್ಲಿಸಬೇಕೆಂದು ಕೇಳಿದಳು. ರಾಜನು ಆಕೆಯು ಏನನ್ನು ಬೇಡಿದರೂ ಕೊಡುವೆನೆಂದನು. ಆಗ ಆ ನಾಗಿಣಿಯು ತನ್ನ ಮನದಲ್ಲಿದ್ದ ವಿಷವನ್ನು ಹೀಗೆ ಕಕ್ಕಿದಳು. ಮೊದಲನೆಯ ವರದಲ್ಲಿ ನಾಳೆ ಬೆಳಗಾಗುತ್ತಲೇ ರಾಮನು 14 ವರ್ಷ ವನವಾಸಕ್ಕೆ ಹೋಗಬೇಕು. 2ನೇ ವರದಂತೆ ನನ್ನ ಮಗ ಭರತನನ್ನು ಕೂಡಲೇ ಕರೆಕಳುಹಿಸಿ ಅವನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದಳು. ರಾಜನು ಸಿಡಿಲಿನಂತೆ ಬಂದೆರಗಿದ ಈ ಮಾತುಗಳನ್ನು ಕೇಳುತ್ತಲೇ ಆಕಾಶವೇ ಕಳಚಿ ತಲೆಯ ಮೇಲೆ ಬಿದ್ದಂತೆ ಎಚ್ಚರ ತಪ್ಪಿ ನೆಲದ ಮೇಲೆ ಧೊಪ್ಪೆಂದು ಬಿದ್ದನು. ಇದರಿಂದ ಆಕೆಯ ಮೇಲೆ ಯಾವ ಪರಿಣಾಮವೂ ಆಗಲಿಲ್ಲ. ತನ್ನ ಹಠಕ್ಕೆ ಪಟ್ಟು ಹಿಡಿದಿದ್ದಳು. ಆ ವೇಳೆಗೆ ಬೆಳಗಾಗುತ್ತಿತ್ತು. ಸಂತೋಷದಿಂದ ಸುಮಂತ್ರನಿಗೆ ಹೇಳಿ ರಾಮನನ್ನು ಕರೆತರುವಂತೆ ಸಂದೇಶ ಕಳುಹಿಸಿದಳು. ಶ್ರೀರಾಮನು ಆ ವೇಳೆಗಾಗಲೇ ಪುಣ್ಯಾಹಾದಿಗಳನ್ನು ಬ್ರಾಹ್ಮಣರಿಂದ ನೆರವೇರಿಸಿಕೊಂಡು ಮಂಗಳವಾದ್ಯಗಳು ಮೊಳಗುತ್ತಿರಲು ಯಾಗ ಮಂಟಪದಲ್ಲಿ ಕುಳಿತಿದ್ದನು. ದೂತನು ಹತ್ತಿರ ಬಂದು ರಾಮನಿಗೆ ಕೈಕೇಯಿಯ ಸಂದೇಶವನ್ನು ತಿಳಿಸಿದನು. ಆ ಕೂಡಲೇ ರಾಮನು ಕೈಕೇಯಿಯ ಮನೆಗೆ ಬಂದನು. ನಿಷ್ಕರುಣಿಯಾದ ಕೈಕೇಯಿಯು ರಾತ್ರಿ ನಡೆದ ವಿಷಯವನ್ನೆಲ್ಲ ತಿಳಿಸಿ ಕೂಡಲೇ 14 ವರ್ಷ ವನವಾಸಕ್ಕೆ ಹೊರಡಬೇಕೆಂದು ಅಪ್ಪಣೆ ಮಾಡಿದಳು. ರಾಮನು ಸ್ವಲ್ಪವೂ ಕೂಡ ಎದುರಾಡದೆ ಚಿಂತಿಸದೆ ಸಹರ್ಷಚಿತ್ತನಾಗಿ ವನವಾಸಕ್ಕೆ ಹೋಗುವ ತಯಾರಿಯಲ್ಲಿ ತೊಡಗಿದನು. ರಾಮನು ತಾಯಿಯನ್ನು ಹಾಗೂ ಸುಮಿತ್ರಿಯರನ್ನು ಭೇಟಿಯಾಗಿ ಅವರಿಗೆ ನಮಸ್ಕರಿಸಿ ಅಲ್ಲಿ ಅವರನ್ನು ಬಹು ಕಷ್ಟದಿಂದ ಬಿಡಿಸಿಕೊಂಡು ತನ್ನ ಮನೆಗೆ ಬಂದು ಸೀತಾದೇವಿಗೆ ವಿಷಯ ತಿಳಿಸಿದನು. ಎಷ್ಟು ಪರಿಯಾಗಿ ಆಕೆಗೆ ಸಮಾಧಾನಪಡಿಸಿದರೂ ಆಕೆಯು ಪತಿಯ ಜೊತೆ ಹೊರಟಳು. ಸೋದರ ಲಕ್ಷ್ಮಣನೂ ಸಹ ಅಣ್ಣ ಅತ್ತಿಗೆಯ ಬೆಂಗಾವಲಿಗೆಂದು ತಾನು ಜೊತೆಗೂಡಿದನು. ಅಯ್ಯೋ ವಿಧೆಯೇ, ಸಿಂಹಾಸನವನ್ನೇರಬೇಕಾದವನು ಈಗ ನಾರು ಮುಡಿಯುಟ್ಟು ವನವಾಸಕ್ಕೆ ಹೊರಟಿರುವುದನ್ನು ನೋಡಿ ಪುರ ಜನರೆಲ್ಲ ಅವರ ಹಿಂದೆಯೇ ಹೊರಟರು. ತಮ್ಮನ್ನಗಲಿ ಹೋಗಬೇಡಿರೆಂದು ರಾಮನಲ್ಲಿ ಗೋಗರೆಯುತ್ತಾ ರಥದ ಹಿಂದೆಯೇ ಓಡೋಡಿ ಬರುತ್ತಿದ್ದರು. ರಾಮನು ಅವರೆಲ್ಲರನ್ನೂ ಸಮಾಧಾನಪಡಿಸುತ್ತಾ ತಾನು ವನವಾಸ ಮುಗಿಸಿದ ಮೇಲೆ ಹಿಂತಿರುಗುವೆನೆಂದು ಹಾಗೂ ಅವರೆಲ್ಲರೂ ಮರಳಿ ಅಯೋಧ್ಯೆಗೆ ಹೋಗಬೇಕೆಂದು ಗೋಗರೆದು ಕೇಳಿಕೊಂಡನು.
ಅವರೆಲ್ಲರೂ ಭಾರವಾದ ಮನಸ್ಸಿನಿಂದ ವಾಪಸಾದರು. ನಂತರ ಶ್ರೀರಾಮನು ಸೋದರ ಹಾಗೂ ಪತ್ನಿಯೊಂದಿಗೆ ಗುಹಾಶ್ರಮಕ್ಕೆ ಬಂದನು. ಅಲ್ಲಿ ಮಹಾವಿಷ್ಣು ಭಕ್ತನಾದ ಗುಹನ ಆತಿಥ್ಯವನ್ನು ಸ್ವೀಕರಿಸಿ ಅವನು ತಂದ ಹರಿಗೋಲಿನಿಂದ ಗಂಗಾ ನದಿಯನ್ನು ದಾಟಿ ಭಾರದ್ವಾಜ ಮುನಿಗಳ ಆಶ್ರಮಕ್ಕೆ ಬಂದು ವಿಶ್ರಮಿಸಿಕೊಂಡರು. ಪ್ರಭಾತ ಕಾಲದಲ್ಲಿ ಮುನಿಗಳ ಅನುಮತಿ ಪಡೆದು ಚಿತ್ರಕೂಟ ಪರ್ವತಕ್ಕೆ ಬಂದರು. ಇತ್ತ ಅಯೋಧ್ಯೆಯಲ್ಲಿ ದಶರಥ ರಾಜನು ಕೈಕೇಯಿಯ ಕಟು ವಚನಗಳನ್ನು ಕೇಳಿ ಮೂರ್ಛೆ ಹೋದನು. ಸ್ವಲ್ಪ ಹೊತ್ತಿನ ಮೇಲೆ ರಾಮ ರಾಮ ಎಂದು ರೋಧಿಸತೊಡಗಿದನು. ಕೈಕೇಯಿಯು ಕೂಡಲೇ ತನ್ನ ಮಗ ಭರತನನ್ನು ಕರೆಯಿಸಿ ಪಟ್ಟಾಭಿಷೇಕ ಮಾಡುವಂತೆ ಒತ್ತಾಯಿಸಿದಳು. ಆದರೆ ರಾಜನು ರಾಮನ ವಿರಹ ಶೋಕದಲ್ಲಿ ಬೆಂದು ಸ್ವರ್ಗಸ್ಥನಾದನು. ಕೌಸಲ್ಯ ಸುಮಿತ್ರೆಯ ಸಹಿತ ಇಡೀ ನಗರವೇ ಶೋಕಸಾಗರದಲ್ಲಿ ಮುಳುಗಿತು. ಬಳಿಕ ಧರ್ಮಜ್ಞರಾದ ವಸಿಷ್ಠರು ಮೃತನಾದ ರಾಜನ ದೇಹವನ್ನು ಎಣ್ಣೆಯ ದೋಣಿಯಲ್ಲಿ ಮುಳುಗಿಸಿದರು. ದೂತರನ್ನು ಭರತನಿರುವೆಡೆಗೆ ಕಳುಹಿಸಿ ರಾಜನು ಮೃತನಾದ ಹಾಗೂ ಅಲ್ಲಿ ನಡೆದ ಯಾವ ಸಮಾಚಾರವನ್ನೂ ತಿಳಿಸದೆ ಕೂಡಲೇ ಕರೆತರುವಂತೆ ಹೇಳಿ ಕಳುಹಿಸಿದರು. ದೂತರಿಂದ ಸಮಾಚಾರ ತಿಳಿದು ಭರತ ಶತ್ರುಘ್ನರು ಕೂಡಲೇ ಅಯೋಧ್ಯೆಗೆ ಹಿಂತಿರುಗಿದರು. ದಾರಿಯಲ್ಲಿ ಅಪಶಕುನಗಳನ್ನು ಕಂಡ ಅವರು ಅಯೋಧ್ಯೆಯಲ್ಲಿ ಏನೋ ಅನಿಷ್ಟವಾಗಿದೆ ಎಂದು ಊಹಿಸಿದರು. ಭರತ ಶತ್ರುಘ್ನರು ಅಯೋಧ್ಯೆ ತಲುಪಿದ ಕೂಡಲೇ ಪ್ರಜೆಗಳೆಲ್ಲರೂ ಅವರಿಬ್ಬರನ್ನೂ ಕಂಡು ಗೋಳೋ ಎಂದು ಅತ್ತರು. ಅಲ್ಲಿನ ವೃತ್ತಾಂತವನ್ನೆಲ್ಲ ತಾಯಿಯಿಂದ ತಿಳಿದ ಭರತನು ತಾಯಿಯ ಮೇಲೆ ಕಡುಕೋಪಗೊಂಡನು. ತಂದೆಯನ್ನು ನೆನೆಯುತ್ತಾ ವಿಪರೀತವಾಗಿ ಶೋಕಿಸತೊಡಗಿದನು. ವಸಿಷ್ಠರು ಹಾಗೂ ಹಿರಿಯ ಮಂತ್ರಿವರ್ಗದವರು ಭರತನನ್ನು ಸಂತೈಸಿ ತಂದೆಯ ಅಂತ್ಯ ಸಂಸ್ಕಾರವನ್ನು ಅವನ ಕೈಯಿಂದ ಮಾಡಿಸಿದರು. ನಂತರ ಗುರುಗಳು ಪಟ್ಟಾಭಿಷಿಕ್ತನಾಗು ಎಂದು ಭರತನಿಗೆ ತಿಳಿಸಲು ಅವನು ಖಡಾಖಂಡಿತವಾಗಿ ನಿರಾಕರಿಸಿದನು. ರಾಮನೇ ಬಂದು ರಾಜ್ಯಭಾರವನ್ನು ಸ್ವೀಕರಿಸಬೇಕೆಂದು ಹೇಳಿ ಅವನನ್ನು ಕರೆತರಲು ತಾನೂ ರಾಮನಂತೆ ತಾಪಸಿಯ ವೇಷ ಧರಿಸಿ ಹೊರಟನು. ದಾರಿಯಲ್ಲಿ ಸಿಕ್ಕ ಗುಹನಿಂದ ವಿಷಯ ತಿಳಿದು ಅಲ್ಲಿಂದ ಭಾರದ್ವಾಜರ ಆಶ್ರಮಕ್ಕೆ ಬಂದನು. ಮುಂದೆ ಯಮುನಾ ನದಿಯನ್ನು ದಾಟಿ ಚಿತ್ರಕೂಟ ಪರ್ವತಕ್ಕೆ ಹೋದನು. ಇತ್ತ ಲಕ್ಷ್ಮಣನು ದೂರದಿಂದಲೇ ದೊಡ್ಡ ದಳದೊಡನೆ ಬರುತ್ತಿರುವ ಭರತನನ್ನು ನೋಡಿದನು. ಅವನು ತನ್ನ ಮೇಲೆ ಯುದ್ಧಕ್ಕೆ ಬರುತ್ತಿರಬಹುದೆಂಬ ತಪ್ಪು ಕಲ್ಪನೆಯಿಂದ ವಿಪರೀತ ಕೋಪಗೊಂಡನು. ಅವನನ್ನು ರಾಮನು ಶಾಂತಗೊಳಿಸುವಷ್ಟರಲ್ಲಿ ಭರತನು ಅಳುತ್ತಾ ಬಂದು ಮೂವರಿಗೂ ನಮಸ್ಕರಿಸಿದನು. ಭರತನ ಜೊತೆ ಬಂದಿದ್ದ ತಾಯಂದಿರು ಬಂಧುಗಳು ರಾಮನನ್ನು ತಬ್ಬಿಕೊಂಡು ಅತ್ತರು. ತನ್ನ ತಂದೆಯ ಮರಣದ ವಾರ್ತೆಯನ್ನು ಕೇಳಿ ರಾಮ, ಸೀತೆ, ಲಕ್ಷ್ಮಣರು ಅತ್ಯಂತ ದುಃಖಿತರಾದರು. ಮಲಾಪಹವೆಂಬ ನದಿಯಲ್ಲಿ ಸ್ನಾನ ಮಾಡಿ ರಾಮ ಲಕ್ಷ್ಮಣರು ತಂದೆಗೆ ಜಲಾಂಜಲಿಯನ್ನು ಕೊಟ್ಟರು. ರಾಮನು ಪತ್ನಿ ಸೋದರನ ಸಹಿತ ಮಾತೆಯರಿಗೆ ನಮಸ್ಕರಿಸಿದನು. ನಂತರ ಭರತನಿಗೆ ಬೇಗನೆ ಅಯೋಧ್ಯೆಗೆ ಹಿಂತಿರುಗಬೇಕೆಂದು, ಅನಾಥವಾಗಿರುವ ನಗರವನ್ನು ಹಾಗೆ ಬಿಡುವುದು ಕ್ಷೇಮವಲ್ಲವೆಂದು ಬುದ್ಧಿವಾದ ಹೇಳಿದನು. ಆದರೆ ತಾನು ಅವರ ಜೊತೆ ವನವಾಸ ಮಾಡುವೆನೆಂದು ಭರತನು ಪಟ್ಟು ಹಿಡಿದಾಗ ಶ್ರೀರಾಮನು ಅವನಿಗೆ ಹಿತವಚನಗಳನ್ನು ಹೇಳಿದನು. ಆಗ ಭರತನು ರಾಮನ ಪಾದುಕೆಗಳನ್ನು ತೆಗೆದುಕೊಂಡು ತನ್ನ ಶಿರದ ಮೇಲಿರಿಸಿ ಎಲ್ಲರ ಸಹಿತ ಅಯೋಧ್ಯೆಯ ಹೊರವಲಯದಲ್ಲಿದ್ದ ನಂದಿಗ್ರಾಮಕ್ಕೆ ಹಿಂತಿರುಗಿದನು. ಜಿತೇಂದ್ರಿಯನಾಗಿ ತಾಪಸಿಯ ವೇಷ ಧರಿಸಿ ರಾಮನ ಪಾದುಕೆಗಳನ್ನು ಪೂಜಿಸುತ್ತಾ ಅಲ್ಲಿಂದಲೇ ರಾಜ್ಯಭಾರ ಮಾಡುತ್ತಿದ್ದನು. ಹಾಗೂ ರಾಮನು ಪತ್ನಿ ಹಾಗೂ ಸೋದರನ ಸಹಿತ 14 ವರ್ಷಗಳ ನಂತರ ಹಿಂತಿರುಗುವುದು ತಡವಾದಲ್ಲಿ ತಾನು ಅಗ್ನಿ ಪ್ರವೇಶ ಮಾಡುವುದು ಸತ್ಯವೆಂದು ಪ್ರಮಾಣ ಮಾಡಿ ಬಂದಿದ್ದನು. ಇದು ನಿಜವಾದ ಭ್ರಾತೃಪ್ರೇಮವೆಂದು ಮಾರ್ಕಂಡೇಯ ಮುನಿಗಳು ಸಹಸ್ರಾನೀಕ ರಾಜನಿಗೆ ತಿಳಿಸಿದುದನ್ನು ಸೂತ ಮಹಾಮುನಿಗಳು ಭಾರದ್ವಾಜರಿಗೆ ನಿರೂಪಿಸಿದರು. ಶ್ರೀ ನರಸಿಂಹ ಪುರಾಣದಲ್ಲಿ ಶ್ರೀರಾಮ ಚರಿತ್ರೆಯಲ್ಲಿ ಅಯೋಧ್ಯಾಕಾಂಡವೆಂಬ 48ನೆಯ ಅಧ್ಯಾಯವು ಸಮಾಪ್ತಿಯಾಯಿತು.